ಮನುಷ್ಯನಿಗೆ ಪ್ರಾಣಿ ಗುಣನೂ ಇದೆ, ಇಲ್ಲ ಅಂತ ಹೇಳಲ್ಲ. ಮನುಷ್ಯ ಅಂದಮೇಲೆ ಇಟ್ಸ್ ಎ ಕಾಂಬಿನೇಷನ್. ಪ್ರಾಣಿ, ಪಶು, ರಾಕ್ಷಸ, ಮನುಷ್ಯ, ದೇವರು ಎಲ್ಲ ಗುಣಗಳ ಒಂದು ಮೊತ್ತ ಮನುಷ್ಯ. ಖಂಡಿತ ದೇವರು ಅಂತ ನಾನು ಹೇಳಿಬಿಡಲ್ಲ, ಎಲ್ಲವೂ ಎಲ್ಲರಲ್ಲೂ ಇದೆ. ಬಟ್ ಡಿಪೆಂಡ್ಸ್ ಆನ್ ಪ್ರಪೋರ್ಷನ್. ಪ್ರಮಾಣ, ಎಷ್ಟು ಪ್ರಮಾಣ ಪ್ರಾಣಿ, ಎಷ್ಟು ಪ್ರಮಾಣ ನನ್ನಲ್ಲಿ ರಾಕ್ಷಸ, ಎಷ್ಟು ಪ್ರಮಾಣ ನಾನು ಮಾನವ, ಎಷ್ಟು ಪ್ರಮಾಣ ದೈವತ್ವ, ಇದು ಎಲ್ಲರಲ್ಲೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದರೆ ನಮಗೆ ನಮ್ಮ ಬಗ್ಗೆ ಗೊತ್ತಾಗುವಷ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ಇದನ್ನು ಒಪ್ಕೊಂಡ್ಬಿಡ್ಬೇಕು. ನಮ್ಮ ಬಗ್ಗೆ ಬೇರೆಯವ್ರಿಗೆ ಖಂಡಿತ ಗೊತ್ತಾಗೋದಿಲ್ಲ. ಅವ್ರವ್ರ ಬಗ್ಗೆ ಅವ್ರವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ನಲ್ಲಿ, ಆತ್ಮ ಸಂಶೋಧನೆಯಲ್ಲಿ ಮೊದಲನೇ ವಿಚಾರ. ನನ್ನ ಬಗ್ಗೆ ನನಗೇ ಗೊತ್ತಾಗೋದು. ನನಗೆ ರಾಗದ್ವೇಷಗಳು, ಎಮೋಷನ್ಸ್, ಸೆನ್ಸೇಷನ್ಸ್, ಭಾವೋದ್ವೇಗ ಇವೆಲ್ಲ ಇದ್ರೆ ನನಗೆ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ. ಗೊತ್ತಾದಾಗ ನಾನು ಡೀಲ್ ಮಾಡಬಾರ್ದು ಆ ಮೈಂಡನ್ನು. ಅಂಥ ಸ್ಥಿತಿಯಲ್ಲಿ ಆ ಮನಸ್ಸನ್ನು ನಾನು ಅದರಲ್ಲಿ ಯಾವ ವ್ಯವಹಾರನೂ ಮಾಡಬಾರ್ದು. ಅಷ್ಟೇ, ಸಿಂಪಲ್ ವಿಸ್ಡಮ್. ಇಷ್ಟೇ ನಾನು ಹೇಳೋದು. ಡೋಂಟ್ ಡೀಲ್ ವಿತ್ ಸೆನ್ಸೇಷನ್ಸ್ ಆ್ಯಂಡ್ ಎಮೋಷನ್. ರಾಗದ್ವೇಷ ಅಂದರೆ ಕ್ವಾರಂಟೈನ್. ನಾವು ಹೇಳ್ತೀವಿ, ಯಾರಾದರೂ ಕೋಪ ಮಾಡ್ಕೊಂಡಿದ್ರೆ ಅವ್ರ ತಂಟೆಗೆ ಹೋಗ್ಬಿಡಿ, ಅವ್ರನ್ನ ಬಿಟ್ಬಿಡಿ ಅಂತ. ಸ್ವಲ್ಪ ಸೂಕ್ಷ್ಮ ಇದ್ದರೆ ನೀವೇನು ಹೇಳ್ತೀರಾ? ನನ್ನ ತಂಟೆಗೆ ಯಾರು ಬರ್ಬಿಡಿ, ನನ್ನನ್ನು ಬಿಟ್ಬಿಡಿ. ನಿಮ್ಮನ್ನು ನೀವು ಬಿಟ್ಟರೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆದರೆ ನೀವು ಎಲ್ಲರ ಜೊತೆಲೂ ಇರ್ಬೋದು. ಆದರೆ ನಿಮ್ಮ ಮೈಂಡನ್ನು ಒಂದು ಕಡೆ ಬಿಟ್ಬಿಡಿ. ಕ್ವಾರಂಟೈನ್ ಯುವರ್ ಮೈಂಡ್. ಆಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಉಪಯೋಗಿಸಲ್ಲ, ನೀವು ಪಕ್ಕಕ್ಕೆ ಇಟ್ಬಿಟ್ಟು ನೋಡ್ತೀರಾ. ಅದನ್ನು ವಿಸ್ಡಮ್ ಅಂತ ಹೇಳ್ತಾರೆ. ಹಾಗೆ ನೋಡೋಕ್ಕೆ ಒಂದು ಸ್ವಲ್ಪ ಮನುಷ್ಯನಿಗೆ ಸಾಧ್ಯ. ಅದು ಗೋ ಡೀಪರ್ ಲೆವೆಲ್ ಆಫ್ ದಿ ಮೈಂಡ್, ಗೋ ಟು ದಿ ಸೋರ್ಸ್ ಆಫ್ ದಿ ಮೈಂಡ್. ಆ ಬುಡಕ್ಕೆ ಹೋದಾಗ ಅದನ್ನು ನಾನು ಹೇಳೋದು, ಸೈಲೆನ್ಸ್ ಈಸ್ ದಿ ಸೋರ್ಸ್ ಆಫ್ ದಿ ಮೈಂಡ್. ಸೈಲೆನ್ಸ್ ಅನ್ನೋದೇ ಇಟ್ ಈಸ್ ದಿ ಡೆಪ್ತ್ ಆಫ್ ದಿ ಮೈಂಡ್. ವೆನ್ ಮೈಂಡ್ ಎಂಡ್ಸ್ ದೇರ್ ಈಸ್ ಸೈಲೆನ್ಸ್. ವಾಟ್ ಈಸ್ ಮೈಂಡ್? ಚೈನ್ ಆಫ್ ಥಾಟ್ಸ್, ಸರಮಾಲೆ, ಯೋಚನೆಗಳ ಸರಮಾಲೆ ಮನಸ್ಸು. ಅದರಲ್ಲಿ ಕಾಮ, ಕ್ರೋಧ, ಒಳ್ಳೆಯದು, ಕೆಟ್ಟದು, ಅದು ಇದು ಎಲ್ಲ ಇದೆ ಅದರಲ್ಲಿ ಮನಸ್ಸಲ್ಲಿ. ಅದು ಬರ್ತಾನೇ ಇರುತ್ತೆ, ಸರಸರವಾಗಿ ಬರ್ತಾ ಇರುತ್ತೆ. ನೀನು ಆರಾಮಾಗಿ ಸ್ವಲ್ಪ ಹೊತ್ತು ನೀನು ಮೌನದಲ್ಲಿದ್ದರೆ ಯು ಕ್ಯಾನ್ ಬ್ರೇಕ್ ದಿ ಚೈನ್. ಯು ಕ್ಯಾನ್ ಬ್ರೇಕ್ ದಿ ಚೈನ್ ಆಫ್ ಥಾಟ್ಸ್. ಯು ಕ್ಯಾನ್ ಬ್ರೇಕ್ ದಿ ಪ್ಯಾಟ್ರನ್ ಆಫ್ ದಿ ಮೈಂಡ್. ಅಷ್ಟೇ. ಅದಕ್ಕೆ ವ್ಯಾಲ್ಯೂ ಆಫ್ ಮೆಡಿಟೇಷನ್ ಈಸ್ ಸೈಲೆನ್ಸ್. ಆ ಸೈಲೆನ್ಸಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಿಸೋದು, ಮನಸ್ಸನ್ನು ನಾವು ಹೇಗೆ ಬೇಕೋ ಹಾಗೆ ತಿರ್ಗಿಸೋದು, ಬೇಡ್ತಿರೋದು ಎತ್ತಾಕೋದು, ಬೇಕಾದನ್ನು ಇಟ್ಕೊಳ್ಳೋದು, ಬೇಕಾದನ್ನು ಉಪಯೋಗಿಸ್ಕೊಳ್ಳೋದು, ಅದನ್ನು ಒಳ್ಳೆ ಸಾಧನವಾಗಿ ಮಾಡೋದು. ಇಷ್ಟೇ. ಸ್ವಲ್ಪ ಸೈಲೆನ್ಸ್, ಅದನ್ನೇ ನಾನು ಹೇಳ್ದೆ. ಈ ಸೈಲೆನ್ಸಲ್ಲಿ 48 ದಿನ ಈಗ ಆ ಸೈಲೆನ್ಸಲ್ಲಿ ಇದ್ದು ನನ್ನನ್ನು ನಾನು ವಾಚ್ ಮಾಡ್ತೀನಿ. ಹಾಗೆ ದಕ್ಷಿಣಾಮೂರ್ತಿ, ಸೈಲೆನ್ಸ್ ಅಂದ ತಕ್ಷಣ ಆ ಮಹಾಗುರು, ಯೋಗಿ, ಆದಿಯೋಗಿ ದಕ್ಷಿಣಾಮೂರ್ತಿಯನ್ನೇ ಎಲ್ಲರೂ ಜ್ಞಾಪಿಸ್ಕೊಳ್ತಾರೆ. ಆ ಮೌನಿ, ಆ ಮೌನದಲ್ಲಿ ಎಲ್ಲ ವೇದದ ಸಾರವನ್ನು ಅರಿದು ಋಷಿಗಳು ಕೊಟ್ಬಿಟ್ಟ, ಸಪ್ತ ಋಷಿಗಳಿಗೆ ಅಂತ. ಇದು ನಿಜ. ಯಾಕೆ ಅಂದರೆ ದಕ್ಷಿಣಾಮೂರ್ತಿ ಗುರು, ಅವನ ಆ ಗುರು ಅನ್ನೋ ಸ್ಥಿತಿ, ಅದೊಂದು ಪಾತ್ರ ಇದೆಯಲ್ಲ ಗುರು ಅನ್ನೋದು, ಆ ಮನಸ್ಥಿತಿ, ಅದನ್ನು ಕೂಡ ಡಿಸೈಪಲ್ಸ್ಗೋಸ್ಕರ, ಫಾರ್ ದಿ ಲಿಬರೇಷನ್ ಆಫ್ ದಿ ಡಿಸೈಪಲ್, ಹಿ ಈವನ್ ಲಾಸ್ಟ್ ಹಿಸ್ ಗುರು ಆಗ್ಬಿಟ್ಟು ಮಗು ಆಗ್ಬಿಟ್ಟ. 14 ವರ್ಷದ ಮಗು ದಕ್ಷಿಣಾಮೂರ್ತಿ ಮರದ ಕೆಳಗೆ ಕೂತ್ಬಿಟ್ಟ. ದಟ್ ಈಸ್ ದಿ ಇನ್ನಸೆನ್ಸ್. 14 ವರ್ಷ ರೆಪ್ರೆಸೆಂಟ್ ಸಿಂಬಾಲಿಕ್ ಆಫ್ ದಿ ಸೈಲೆನ್ಸ್, ಇನ್ನಸೆನ್ಸ್. ದಟ್ ಈಸ್ ದಕ್ಷಿಣಾಮೂರ್ತಿ. ಆಗ ಅವನು ಸುಮ್ಮನೆ ಕೂತಿದ್ದ, ಏನೂ ಹೇಳಲಿಲ್ಲ. ಎಲ್ಲ ವಯಸ್ಸಾದವರು, ಯೋಚನೆ ಇದ್ದವರು, ಥಿಂಕ್ ಮಾಡೋರು ಎಲ್ಲ ಬಂದು ಅವ್ರ ಸುತ್ತ ಕೂತ್ಕೊಂಡ್ರು. ಅವರು ಏನೂ ಮಾತಾಡಲಿಲ್ಲ, ಇವನು ಏನೂ ಮಾತಾಡಲಿಲ್ಲ. ಅವ್ರಿಗೆ ಬೇಕಾದ್ದು ಸಿಕ್ತು. ಅವರಿಬ್ಬರು ಒಂದಾದರು. ಆ ಗುರು ಶಿಷ್ಯರ ಸಮಾಗಮ, ದಟ್ ಈಸ್ ದಿ ನಮ್ಮ ಗುರು ಪರಂಪರೆಯಲ್ಲೇ ದಿಸ್ ರಿಲೇಷನ್ಶಿಪ್, ಗುರು ಸಂಬಂಧ ಅನ್ನೋ ರಿಲೇಷನ್ಶಿಪ್ಪು ಮೌನದಲ್ಲೇ ಆಗೋದು. ಇಟ್ ಬಿಗಿನ್ಸ್ ವಿತ್ ದಿಸ್ ಇನ್ಸೈಡ್ ದಿ ಸ್ಪಿರಿಟ್, ವಿದಿನ್ ದಿ ಸ್ಪಿರಿಟ್. ಇಟ್ ಹ್ಯಾಪನ್ಸ್ ವಿದಿನ್ ದಿ ಸ್ಪಿರಿಟ್. ಇದು ಸಂಭವಿಸೋದು, ಮಾಡ್ಕೊಳ್ಳೋದಲ್ಲ. ಗುರು ಶಿಷ್ಯ ಸಂಬಂಧ ಮದುವೆ ಮಾಡ್ಕೊಂಡಂಗೆ ಇದು ಆಗೋದು, ಸಂಭವಿಸೋದು. ಆ ಇಬ್ಬರು ಮೌನದಲ್ಲಿದ್ದಾಗ ಕನೆಕ್ಷನ್ ಆಗುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಒಂದೊಂದ್ಸತಿ ಆಗ್ಬಿಡುತ್ತೆ. ಈ ಥರ ಮೌನ ಅಂತ ಗುರುವಿನ ದೃಷ್ಟಿನಲ್ಲೇ ಲಿಬರೇಷನ್ ಸಿಕ್ಬಿಡುತ್ತೆ. ಗುರು ಮೌನದಲ್ಲಿದ್ದು ಮಾತಾಡಿದ್ದೆಲ್ಲ ವೇದವಾಕ್ಯ. ಗುರು ಯಾವ ಭಾಷೆನಲ್ಲಾದ್ರೂ ಮಾತಾಡ್ಬೋದು, ಆ ಮೌನ ಹೊರಗೆ ಹಾಕೋದಕ್ಕೆ. ಅದರಿಂದ ಈ 48 ದಿನ 3 ನಿಮಿಷ ನಾನು ಆ ಮೌನದಲ್ಲಿ ಏನು ಹೇಳಬೇಕೋ
ಹೇಳ್ತೀನಿ. ಕ್ವಾರಂಟೈನ್ ಮಾಡಿಕೊಂಡು ನನ್ನ ಮನಸ್ಸನ್ನು ಕೂತ್ಕೊಂಡು ಒಂದು ಮನಸ್ಸನ್ನು ಮಡಿ ಮಾಡಿ ಇಲ್ಲಿ ನೀವು ಮೈಲಿಗೆ ಆಗಿ, ಇಲ್ಲ ಮನಸ್ಸನ್ನು ಮೈಲಿಗೆ ಮಾಡಿ ನೀವು ಮಡಿಯಾಗಿ ಅಂತ ಹೇಳ್ತೀನಿ. ಅದನ್ನು ಸ್ವಲ್ಪ ದೂರ ಇಟ್ಟಾಗ ಏನೇನೆಲ್ಲ ಬರ್ಬೋದು. ಅದರಿಂದ ಜ್ಞಾಪಕ ಇಟ್ಕೊಳ್ಳಿ, ಆ ಗುರು ಶಿಷ್ಯ ಸಂಬಂಧನ ಯಾವ್ಯಾವ ರೀತಿ ಹೇಳ್ಬೋದು ಅಂದರೆ, ಒಂದು ಕನ್ನಡಿಯನ್ನು ನಾವು ಕನ್ನಡಿನಲ್ಲಿ ರಿಫ್ಲೆಕ್ಷನ್ ನೋಡ್ತೀವಿ. ಕನ್ನಡಿ ತೆಗೆದುಬಿಟ್ರೆ ರಿಫ್ಲೆಕ್ಷನ್ ಎಲ್ಲಿದೆ? ಹಾಗೆ ಗುರು ಇಲ್ಲದೆ ಶಿಷ್ಯ ಇಲ್ಲ, ಶಿಷ್ಯ ಇಲ್ಲದೆ ಗುರು ಇಲ್ಲ. ಅವರಿಬ್ಬರಲ್ಲಿ ಆ ಒಂದು ಸಂಬಂಧ ನಾನು ಯಾವಾಗ ನೋಡ್ತೀನಿ, ಸಾಲ್ಟ್ ವಿಲ್ ನಾಟ್ ರಿಮೇನ್ ಸಪ್ರೇಟ್ ಇನ್ ದಿ ವಾಟರ್. ಅಂದ್ ಸಾಲ್ಟ್ ಹಾಕಿದ ತಕ್ಷಣ ಅದು ದೂರ ಇರುತ್ತಾ, ಅದು ಸೇರ್ಕೊಂಡ್ಬಿಡುತ್ತೆ. ಆ ರೀತಿ ಗುರು ಶಿಷ್ಯರ ಸಂಬಂಧ ಸಾಲ್ಟ್ ಆ್ಯಂಡ್ ವಾಟರ್ ಅಂತಾರೆ. ಈಗ ಸೂರ್ಯನಿಗೆ ರಾತ್ರಿಯ ಪರಿಚಯವೇ ಇಲ್ಲ, ಆದರೂ ರಾತ್ರಿ ಅನ್ನೋದು, ಆ ಕತ್ತಲು ಅನ್ನೋದು ಸೂರ್ಯನೊಳಗೆ ಇದೆ. ಹಾಗೆ ಗುರು ಶಿಷ್ಯರ ಸಂಬಂಧ ಒಂದರೊಳಗೆ ಒಂದಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಆ ಗುರು ಜ್ಞಾನ ಬಹಳ ಮುಖ್ಯ, ಗುರುಕ್ಕಿಂತ ಗುರು ಜ್ಞಾನ ಮುಖ್ಯ. ಅವನು ಕೊಟ್ಟ ಭಾಷೆ, ಅವನು ಕೊಟ್ಟ ಮಾತು, ಅವನು ಕೊಟ್ಟ ಇನಿಸಿಯೇಷನ್ ಎಲ್ಲ ಮುಖ್ಯ. ಆ ಗುರು ಜ್ಞಾನ ನಮಗೆ ಕನ್ನಡಿಯನ್ನೇ ನೋಡದೆ ನಮ್ಮ ಕಣ್ಣನ್ನು ನೋಡುವ ಒಂದು ಸ್ಥಿತಿ ಉಂಟಾಗುತ್ತೆ ನಮ್ಮಲ್ಲಿ. ವಿತೌಟ್ ಮಿರರ್ ಸೀಯಿಂಗ್ ಮೈ ಓನ್ ಐಸ್ ಅಂತಾರಲ್ಲ, ಆ ಸ್ಥಿತಿ ಉಂಟಾಗುತ್ತೆ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಬೇಕು. ಒಂದು ವಜ್ರನ ಅದಕ್ಕೆ ಒಂದು ಶಕ್ತಿ ಇದೆ. ಆದರೂ ಕೂಡ ನೀವು ವಜ್ರದ ಅಂಗಡಿಗೆ ಹೋದರೆ ಅವ್ರು ಫಸ್ಟು ದೀಪ ಎಲ್ಲ ಹಾಕ್ತಾರೆ. ದೀಪ ಇಲ್ಲದೆ ವಜ್ರ ಹೊಳೆಯೋದಿಲ್ಲ. ಹಾಗೆ ಗುರುವಿನ ಜ್ಞಾನ ದೀಪದ ಥರ ಅದು ನಿನ್ನನ್ನು ಮಿನುಗೋ ಹಾಗೆ ಮಾಡುತ್ತೆ. ವಜ್ರದಂಗೆ ನೀವಿರ್ಬೋದು, ಆದರೆ ನೀವು ಬೆಳಗೋದಕ್ಕೆ ಗುರುವಿನ ಬೆಳಕು ಬೇಕೇ ಬೇಕು. ಇಲ್ಲರ ವಜ್ರ ಬೆಳಗಲ್ಲ. ನಾವು ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ಹೇಗೆ ಒಂದು ಸ್ಥಿತಿಯಲ್ಲಿ ಆರ್ನಮೆಂಟ್ಸ್ ಅಂತ ಹೇಳಿದೆ, ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲನೂ ಅದು ಎಲ್ಲ ಬೇರೆ ಬೇರೆ ಆಕಾರ. ಹಾಗೆ ಎಲ್ಲರೂ ಬೇರೆ ಬೇರೆ ಆಕಾರ, ಡಿಸೈಪಲ್ಸ್ ಎಲ್ಲ. ಆದರೆ ಅದರಲ್ಲಿರೋದು ಒಂದೇ ಒಂದು ಪದಾರ್ಥ ಗೋಲ್ಡ್ ಅಲ್ವಾ? ಹಾಗೆ ಗುರು ಎಲ್ಲರೊಳಗೂ ಇರ್ತಾನೆ. ಗೋಲ್ಡ್ ಆರ್ನಮೆಂಟ್ಸ್ಗೆ ಹೇಗೆ ಇದೆ ಹಾಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಕರ್ಪೂರ ಮತ್ತು ಜ್ವಾಲೆ ಎರಡೂ ಒಟ್ಟಿಗೆ ಬಿಟ್ಟಾಗ ಏನಾಯಿತು? ಕರ್ಪೂರ ಜ್ವಾಲೆ ಜೊತೆ ಸೇರಿ ಉರಿದು ಜ್ವಾಲೆನೂ ಕರ್ಪೂರನೂ ಮರೆ ಹಾಕೋಯ್ತು. ಹಾಗೆ ಗುರು ಮತ್ತು ಶಿಷ್ಯ ಒಬ್ಬರಲ್ಲೊಬ್ಬರು ಸೇರಿ ಒಂದು ಆರತಿ ಆದರೆ ಯಾವ ರೀತಿ ಒಂದು ಶಕ್ತಿಯನ್ನು ಪಸರಿಸ್ಬೋದು, ಆ ರೀತಿ ಧ್ಯಾನದಲ್ಲಿ ನೀವೆಲ್ಲ ನನ್ನ ಜೊತೆ ಇದ್ದರೆ ಈ ಪ್ರಪಂಚದಲ್ಲಿ ಏನು ಆಗಬೇಕಾಗಿದೆ, ಈಗ ಸೌಖ್ಯ ಆಗಬೇಕಾಗಿದೆ, ಸ್ವಸ್ಥವಾಗಿ ಎಲ್ಲರೂ ಇರಬೇಕಾಗಿದೆ. ಅದಕ್ಕೆ ಶಕ್ತಿಯನ್ನು ಕೊಡ್ಬೋದು. ನೀವೆಲ್ಲರೂ ನನ್ನ ಜೊತೆ ಇರಿ. ದಿನಾಗಲೂ 3 ನಿಮಿಷ ನಿಮಗೋಸ್ಕರ.